ನಿಮ್ಗೆಲ್ಲರಿಗೂ ಸ್ವಾಗತ ಟು ಆ ಚಾನೆಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್. ಸೊ ಇವತ್ತು ನಾವು ಮಾರ್ವೆಲ್ ಅಷ್ಟೇ ಅಲ್ಲ, ಇಡೀ ಹಾಲಿವುಡ್ ಬಗ್ಗೆ ಮಾತಾಡೋಣ. ಯಾಕಂದರೆ ಹೊಸ ವರ್ಷ ಶುರುವಾಯಿತು. ಸೊ ಈ ವರ್ಷ ಯಾವುದೆಲ್ಲ ಮೂವೀಸ್ ಯಾವಾಗೆಲ್ಲ ರಿಲೀಸ್ ಆಗುತ್ತೆ ಅಂತ ಮಾತಾಡೋಣ. ಸೊ ನೀವು ಇಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಸೊ ಲಾಸ್ಟ್ ಇಯರ್ ಹಾಲಿವುಡ್ನ ಮೋಸ್ಟ್ ಆ್ಯಂಟಿಸಿಪೇಟೆಡ್ ಮೂವೀಸ್ಗಳ ಬಗ್ಗೆ ಒಂದು ವಿಡಿಯೋ ಮಾಡಿದೆ. ಆದರೆ ಈ ವರ್ಷ ಅಷ್ಟೊಂದು ಮೂವೀಸ್ಗಳಿಲ್ಲ, ಯಾಕಂದರೆ WGA ಸ್ಟ್ರೈಕ್ಗಳಾಗಿತ್ತು. ಆದ್ರೂ ಈ ವರ್ಷ ತುಂಬಾ ಮೂವೀಸ್ ಬರ್ತಿದೆ. ಸೊ ಲಾಸ್ಟ್ ಇಯರ್ ಇಡೀ ಹಿಸ್ಟ್ರಿಯಲ್ಲೇ ಒನ್ ಆಫ್ ದ ಬಿಗ್ಗೆಸ್ಟ್ ಕ್ಲಾಶ್ ಅನ್ಬಹುದು, ಬಾರ್ಬಿ ವರ್ಸಸ್ ಓಪನ್ಹೈಮರ್. ಈ ಕ್ಲಾಶಲ್ಲಿ ನಾನು ಹೋಗಿದ್ದು ಬಾರ್ಬಿ ಮೂವಿಗೆ, ಯಾಕಂದರೆ ರಯಾನ್ ಗಾಸ್ಲಿಂಗ್ಗೋಸ್ಕರ. ಸೊ ಈ ವರ್ಷ ಆ ಥರ ಒಂದು ಕ್ಲಾಶ್ ಆಗುತ್ತಾ ಇಲ್ವಾ ಅಂತ ನೋಡೋಣ. ಸೊ ಜಾನ್ವರಿಯಿಂದ ಶುರು ಮಾಡೋಣ. ಸೊ ಜಾನ್ವರಿ 10th ಬೆಳಗ್ಗೆ 7:30 ನಮಗೆ ಮಾರ್ವೆಲ್ ಕಡೆಯಿಂದ ಎಕೋ ಸೀರೀಸ್ ಬರುತ್ತೆ. ಜ್ಞಾಪಕ ಇರಲಿ, ಈ ಸೀರೀಸ್ ಮಾರ್ವೆಲ್ನ ಫಸ್ಟ್ 18+ ಸೀರೀಸ್ ಆಗಿರುತ್ತೆ. ಆ್ಯಂಡ್ ಈ ಸೀರೀಸ್ನ ಒಟ್ಟು 5 ಎಪಿಸೋಡ್ ಎಲ್ಲ ಒಟ್ಟಿಗೆ ಬಿಡ್ತಾರೆ. ಆ್ಯಂಡ್ ಫಸ್ಟ್ ಎಪಿಸೋಡಲ್ಲೇ ಡೇ ಡೆವಿಲ್ ವರ್ಸಸ್ ಎಕೋ ಫೈಟ್ ಸೀನ್ ನೋಡ್ತೀವಿ. ಆ್ಯಂಡ್ ಈ ಫೈಟ್ ಸೀನ್ ಸುಮಾರು 6 ನಿಮಿಷಗಳ ತನಕ ಇರುತ್ತಂತೆ. ಆ್ಯಂಡ್ ಈ ಸೀರೀಸಲ್ಲಿ ಎಕೋ ಕ್ಯಾರೆಕ್ಟರ್ನ ಫ್ಲ್ಯಾಶ್ ಬ್ಯಾಕ್ ಜೊತೆಗೆ ಕಿಂಗ್ ಪಿನ್ನ ಫ್ಲ್ಯಾಶ್ ಬ್ಯಾಕ್ ನೋಡ್ತೀವಿ. ಆ್ಯಂಡ್ ಮಾರ್ವೆಲ್ ಸ್ಪಾಟ್ಲೈಟ್ ಬ್ಯಾನರಲ್ಲಿ ರಿಲೀಸ್ ಆಗ್ತಿರೋದು ಈ ಸೀರೀಸ್. ಸೊ ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ನೀವು ಈ ಸೀರೀಸ್ ನೋಡೋಕ್ಕೆ ಮಾರ್ವೆಲ್ನ ಹಳೆ ಮೂವೀಸ್ ಅಥವಾ ಸೀರೀಸ್ ನೋಡೋ ಅವಶ್ಯಕತೆ ಇಲ್ಲ. ಇದಾದ್ಮೇಲೆ ಈ ತಿಂಗಳಲ್ಲಿ ಅಷ್ಟೊಂದು ಏನು ಎಕ್ಸೈಟಿಂಗ್ ಮೂವೀಸ್ಗಳಿಲ್ಲ. ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಕ್ಯಾರೆಕ್ಟರ್ ಪ್ಲೇ ಮಾಡಿರೋ ಆ್ಯಕ್ಟರ್ ಆದ ಬೆನೆಡಿಕ್ಟ್ ಕಂಬರ್ಬ್ಯಾಚ್ ಅವರ ದ ಬುಕ್ ಆಫ್ ಕ್ಲಾರೆನ್ಸ್ ಮೂವಿ Jan 12th ರಿಲೀಸ್ ಆಗ್ತಿದೆ. ಇನ್ನು ಕಿಂಗ್ ಪಿನ್ ಕ್ಯಾರೆಕ್ಟರ್ ಪ್ಲೇ ಮಾಡಿರೋ ಆ್ಯಕ್ಟರ್ ಆದ ವಿನ್ಸೆಂಟ್ ಡಿನಾಫ್ರಿಯೋ ಮತ್ತು ಕೆವಿನ್ ಹಾರ್ಟ್ ಅವರ ಲಿಫ್ಟ್ ಕೂಡ Jan 12th ರಿಲೀಸ್ ಆಗ್ತಿದೆ. ಇನ್ನು Jan 19th ಟೆಡ್ ಸೀರೀಸ್ ರಿಲೀಸ್ ಆಗ್ತಿದೆ. ಈ ಸೀರೀಸ್ ಒಂಥರ ಅಡಲ್ಟ್ ಕಾಮಿಡಿ ಆಗಿರುತ್ತೆ. ಟೆಡ್ ಮೂವೀಸಿಂದ ಇನ್ಸ್ಪೈರ್ ಆಗಿರುವ ಈ ಸೀರೀಸ್ ಒಂದು 18+ ಕಾಮಿಡಿ ಸೀರೀಸ್ ಆಗಿರುತ್ತೆ. ಇನ್ನು ಫೆಬ್ರವರಿ ಕಡೆಗೆ ಬರೋಣ. ಸೊ ಫೆಬ್ರವರಿ 2nd ನಮ್ಮ ಸೂಪರ್ಮ್ಯಾನ್ ಆದ ಹೆನ್ರಿ ಕ್ಯಾವಿಲ್ ಮತ್ತು ಜಾನ್ ಸಿನಾ ಇವರೆಲ್ಲ ಇರುವ ಆರ್ಗೈಲ್ ಮೂವಿ ಆ್ಯಪಲ್ ಟಿವಿಯಲ್ಲಿ ರಿಲೀಸ್ ಆಗ್ತಿದೆ. ಕಂಪ್ಲೀಟ್ ಆ್ಯಕ್ಷನ್ ಥ್ರಿಲ್ಲರ್ ಮೂವಿ ಆಗಿರುತ್ತೆ ಇದು. ಇದಾದಮೇಲೆ ನಮ್ಮ ವ್ಯಾಲೆಂಟೈನ್ಸ್ ಡೇ ಅಂದರೆ ಫೆಬ್ರವರಿ 14th ವ್ಯಾಲೆಂಟೈನ್ಸ್ ಡೇ ದಿನ ನಾವು ಹುಡುಗರು ಕೊನೆಗೂ ಬ್ಯುಸಿ ಆಗಿರಬಹುದು, ಯಾಕಂದರೆ ಫೆಬ್ರವರಿ 14th ಸೋನಿ ಕಡೆಯಿಂದ 5D ಮಲ್ಟಿವರ್ಸ್ಗೆ ಕನೆಕ್ಟ್ ಆಗ್ತಿರುವ ಮೂವಿ ಆದ ಮ್ಯಾಡಮ್ ವೆಬ್ ಮೂವಿ ರಿಲೀಸ್ ಆಗ್ತಿದೆ. ಆ್ಯಂಡ್ ಈ ಮೂವಿಯಲ್ಲಿ ನಮ್ಮ ಡಕೋಟಾ ಜಾನ್ಸನ್ ಅವರು ಕ್ಯಾಸಂಡ್ರಾ ವೆಬ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾರೆ. ಇನ್ನು ಸಿಡ್ನಿ ಸ್ವಿನಿ ಅವರು ಸ್ಪೈಡರ್ ವುಮೆನ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾರೆ. ಈ ಮೂವಿಗೆ ತುಂಬಾ ಹೈಪ್ ಇದೆ. ಆದರೆ ಜ್ಞಾಪಕ ಇರಲಿ, ಈ ಮೂವಿ ಮಾಡ್ತಿರೋದು ಸೋನಿ ಅವರು. ಸೊ ಎಕ್ಸ್ಪೆಕ್ಟೇಷನ್ಸ್ ಕಡಿಮೆನೇ ಇಟ್ಕೊಳ್ಳಿ. ಇನ್ನು ಮಾರ್ಚ್ ಕಡೆಗೆ ಬಂದರೆ ಮಾರ್ಚ್ 1st ನಮಗೆ ಡೂನ್ ಪಾರ್ಟ್ 2 ಸಿಗುತ್ತೆ. ಡೂನ್ ಪಾರ್ಟ್ 1 ಸೂಪರ್ ಬಿಟ್ ಆಗಿತ್ತು. ಸೊ ಅದೇ ಸ್ಟೋರಿ ಆರ್ಕ್ನ ಕಂಟಿನ್ಯೂ ಮಾಡ್ತಿದ್ದಾರೆ ಈ ಮೂವಿಯಲ್ಲಿ. ಆ್ಯಂಡ್ ಈ ಮೂವಿಯಲ್ಲಿ ನಮ್ಮ ಝೆಂಡೇಯನ ನೋಡಬಹುದು. ಇನ್ನು ಮಾರ್ಚ್ 8th ನಾನು ಪರ್ಸ್ನಲಿ ತುಂಬಾ ವೆಯ್ಟ್ ಮಾಡ್ತಿರುವ ಮೂವಿಯಾದ ಕುಂಗ್ ಫು ಪ್ಯಾಂಡಾ 4 ಮೂವಿ ರಿಲೀಸ್ ಆಗ್ತಿದೆ. ಸೊ ಕುಂಗ್ ಫು ಪ್ಯಾಂಡಾ ಫ್ರಾಂಚೈಸ್ನ ಫಸ್ಟ್ 3 ಮೂವಿ ಸೂಪರ್ಬ್ ಆಗಿತ್ತು. ಇನ್ನು 4th ಪಾರ್ಟ್ನ ವಿಲನ್ ಆದ ಕೆಮಿಲಿಯನ್ ಶೇಪ್ ಶಿಫ್ಟ್ ಆಗಿ ಹಳೆ ವಿಲನ್ ಥರ ಆಗಿ ನಾವು ನೋಡ್ತೀವಿ. ಆ್ಯಂಡ್ ಈ ಮೂವಿ ಮಸ್ಟ್ ವಾಚ್ ಅನ್ಬಹುದು. ಇದಾದ್ಮೇಲೆ ಏಪ್ರಿಲ್ ಕಡೆಗೆ ಮೂವ್ ಆಗೋಣ. ಸೊ ಏಪ್ರಿಲ್ 12th ನಮಗೆ ಗಾಡ್ಜಿಲ್ಲಾ ಎಕ್ಸ್ ಕಾಂಗ್ ನ್ಯೂ ಎಂಪೈರ್ ಮೂವಿ ರಿಲೀಸ್ ಆಗ್ತಿದೆ. ಸೊ ಇದರಿಂದ ಗಾಡ್ಜಿಲ್ಲಾ ವರ್ಸಸ್ ಕಾಂಗ್ ಮೂವಿ ಬಂದಿತ್ತು. ಆ್ಯಂಡ್ ಆ ಮೂವಿ ಒಂಥರ ಬ್ಯಾಟ್ಮ್ಯಾನ್ ವರ್ಸಸ್ ಸೂಪರ್ಮ್ಯಾನ್ ಥರ ಇತ್ತು. ಸೊ ಈ ಮೂವಿ ಯಾವ ಥರ ಇದೆ ಅಂತ ನೋಡಬೇಕು. ಇನ್ನು ಏಪ್ರಿಲ್ 19th ಜಸ್ಟಿಸ್ ಲೀಗ್ ಡೈರೆಕ್ಟರ್ ಆದ ಝ್ಯಾಕ್ ಸ್ನೈಡರ್ ಅವರ ರೆಬಲ್ ಮೂನ್ ಪಾರ್ಟ್ 2 ನೆಟ್ಫ್ಲಿಕ್ಸಲ್ಲಿ ಬರ್ತಿದೆ. ಸೊ ರೆಬಲ್ ಮೂನ್ ಪಾರ್ಟ್ 1 ನನಗೆ ಅಷ್ಟು ಇಷ್ಟ ಆಗಿಲ್ಲ, ಸ್ವಲ್ಪ ಬೋರ್ ಅನಿಸ್ತು. ಸೊ ಪಾರ್ಟ್ 2 ನೋಡಬೇಕು ಹೇಗಿರುತ್ತೆ ಅಂತ. ಇನ್ನು ಆ್ಯನಿಮೆಯಲ್ಲಿ ಡಿಮನ್ ಸ್ಲೇಯರ್ ಟ್ರೈನಿಂಗ್ ಆರ್ಕ್ ಶುರು ಆಗುತ್ತೆ. ಇದಾದಮೇಲೆ ಏಪ್ರಿಲ್ 26th ನಮಗೆ ಝೆಂಡೇಯ ಅವರ ಚಾಲೆಂಜರ್ಸ್ ಮೂವಿ ರಿಲೀಸ್ ಆಗುತ್ತೆ. ಈ ಮೂವಿಯ ಟೀಸರಿಂದ ತುಂಬಾ ಮೀಮ್ಸ್ ಕ್ರಿಯೇಟ್ ಆಗಿತ್ತು ನಮ್ಮ ಟಾಮ್ ಹಾಲೆಂಡ್ನ ಇಟ್ಕೊಂಡು. ಸೊ ಈ ಮೂವಿ ನೋಡಬೇಕು ಹೇಗಿರುತ್ತೆ ಅಂತ. ಆ್ಯಂಡ್ ಮೇಯಲ್ಲಿ ಫಾರ್ ದ ಫಸ್ಟ್ ಟೈಮ್ ಮಾರ್ವೆಲ್ ಕಡೆಯಿಂದ ಒಂದು ಮೂವಿ ಕೂಡ ಬರುತ್ತಿಲ್ಲ. ಸೊ ಮೇ 3rd ರಯಾನ್ ಗಾಸ್ಲಿಂಗ್ ಅವರ ದ ಫಾಲ್ ಗೈ ಮೂವಿ ರಿಲೀಸ್ ಆಗ್ತಿದೆ. ಸೊ ಈ ಮೂವಿಯಲ್ಲಿ ರಯಾನ್ ಗಾಸ್ಲಿಂಗ್ ಅವರು ಒಬ್ಬ ಮೂವಿ ಸ್ಟಂಟ್ ಮ್ಯಾನ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾರೆ. ಇನ್ನು ಮೇ 17th ನಮ್ಮ ಡೆಡ್ಪುಲ್ ಕ್ಯಾರೆಕ್ಟರ್ ಪ್ಲೇ ಮಾಡಿರುವ ಆ್ಯಕ್ಟರ್ ಆದ ರಯಾನ್ ಗಾಸ್ಲಿಂಗ್ ಅವರ ಇಫ್ ಮೂವಿ ರಿಲೀಸ್ ಆಗ್ತಿದೆ. ಸೊ ರಯಾನ್ ರೆನಾಲ್ಡ್ಸ್ ಅಂದರೆ ಫನ್ ಅಂದರೆ ರಯಾನ್ ರೆನಾಲ್ಡ್ಸ್. ಸೊ ಈ ಮೂವಿಯಲ್ಲಿ ತುಂಬಾ ಫನ್ನಿ ಎಲಿಮೆಂಟ್ಸ್ ಇರುತ್ತೆ. ಇನ್ನು ಮೇ 24th ಮ್ಯಾಡ್ ಮ್ಯಾಕ್ಸ್ ಯೂನಿವರ್ಸ್ನ ಹೊಸ ಮೂವಿಯಾದ ಫ್ಯೂರಿಯೋಸಾ ಮೂವಿ ರಿಲೀಸ್ ಆಗ್ತಿದೆ. ಸೊ ಈ ಮೂವಿ ಒಂದು ಪ್ರೀಕ್ವೆಲ್ ಮೂವಿ ಅನ್ಬಹುದು. ಆ್ಯಂಡ್ ಈ ಮೂವಿಯಲ್ಲಿ ನಮ್ಮ ಥಾರ್ ಕ್ಯಾರೆಕ್ಟರ್ ಪ್ಲೇ ಮಾಡಿರೋ ಆ್ಯಕ್ಟರ್ ಆದ
ಕ್ರಿಸ್ ಹೆಮ್ಸ್ವರ್ತ್ ನೋಡ್ತೀವಿ. ಆ್ಯಂಡ್ ಅದೇ ದಿನ ಲೈವ್ ಆಕ್ಷನ್ ಕಾರ್ಟೂನ್ ಆದ ದ ಗಾರ್ಫೀಲ್ಡ್ ಮೂವಿ ನೋಡ್ತೀವಿ. ನಮ್ಮ ಆಂಡ್ರ್ಯೂ ಗಾರ್ಫೀಲ್ಡ್ ಅಲ್ಲ, ಸ್ಟಾರ್ ಲಾರ್ಡ್ ಕ್ಯಾರೆಕ್ಟರ್ ಪ್ಲೇ ಮಾಡಿರುವ ಆಕ್ಟರ್ ಆದ ಕ್ರಿಸ್ ಪ್ರಾಟ್ ಅವರು ಈ ಮೂವಿಯಲ್ಲಿ ವಾಯ್ಸ್ ಡಬ್ ಮಾಡಿದ್ದಾರೆ. ಕಂಪ್ಲೀಟ್ ಕಾಮಿಡಿ ಮೂವಿ ಆಗಿರುತ್ತೆ ಇದು. ಜೊತೆಗೆ ಅದೇ ದಿನ ಒಂದು ಫ್ಯೂಚರಿಸ್ಟಿಕ್ ಮೂವಿ ಆದ ಕಿಂಗ್ಡಮ್ ಆಫ್ ಪ್ಲಾನೆಟ್ ಆಫ್ ಏಪ್ಸ್ ಮೂವಿ ರಿಲೀಸ್ ಆಗ್ತಿದೆ. ನನಗನ್ಸೋ ಪ್ರಕಾರ ಈ ಮೂವಿ ಒಂದು 3rd ಆರ್ 4th ಪಾರ್ಟ್ ಆಗಿರಬಹುದು. ಈ ಮೂವಿಯಲ್ಲಿ 300 ವರ್ಷಕ್ಕೂ ಮುಂಚೆ ಏಪ್ಸ್ಗಳು ಇಡೀ ವರ್ಲ್ಡ್ ನ ಕಾಂಕರ್ ಮಾಡಿದ ನೋಡ್ತೀವಿ. ಇನ್ನು ಜೂನ್ ಮಂತ್ ಅಲ್ಲಿ ಜಾನ್ ವಿಕ್ ಫ್ರಾಂಚೈಸ್ ನ ಒಂದು ಹೊಸ ಸ್ಪಿನ್ ಆಫ್ ಮೂವಿ ಆದ ಬ್ಯಾಲರಿನಾ ಮೂವಿ ನೋಡ್ತೀವಿ. ಅಂಡ್ ಈ ಮೂವಿಯಲ್ಲಿ ನಮ್ಮ ಅನಾದಿ ಅರ್ಮಾಸ್ ಅವರು ಬ್ಯಾಲರಿನಾ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾರೆ. ಅಂಡ್ ಈ ಮೂವಿಯಲ್ಲಿ ಗೊತ್ತಾಗುತ್ತೆ ಜಾನ್ ವಿಕ್ ಬದುಕಿದಾನ ಇಲ್ವಾ ಅಂತ. ಅಂಡ್ ಈ ಮೂವಿ ಬರ್ತಿರೋದು June 7th. ಇನ್ನು ಜುಲೈ ಕಡೆಗೆ ಮೂವ್ ಆಗೋಣ. ಅಂಡ್ ಈ ತಿಂಗಳಲ್ಲಿ ಮಾರ್ವೆಲ್ ಫ್ಯಾನ್ಸ್ ಅವರು ತಲೆ ಎತ್ತಿ ಜೋರಾಗಿ ಪಾರ್ಟಿ ಮಾಡಬಹುದು. ಯಾಕಂದ್ರೆ ಈ ತಿಂಗಳಲ್ಲಿ ಮಾರ್ವೆಲ್ನ ಏಕೈಕ ಮೂವಿಯಾದ ಡೆಡ್ಪೂಲ್ 3 ಮೂವಿ ರಿಲೀಸ್ ಆಗ್ತಿದೆ. ಇದೊಂದು ಮೂವಿ ಸಾಕು ಇಡೀ ಮಾರ್ವೆಲ್ ಫ್ಯಾನ್ಸ್ ಅವ್ರಿಗೆ ಇಡೀ ವರ್ಷ ಖುಷಿಯಾಗಿರಕ್ಕೆ. ಯಾಕಂದ್ರೆ ನಿಮಗೂ ಗೊತ್ತು ನಮಗೂ ಗೊತ್ತು ಈ ಮೂವಿಯಲ್ಲಿ ಡೆಡ್ಪೂಲ್ ಅಷ್ಟೇ ಅಲ್ಲ, ವಾಲ್ವರಿನ್ ಕೂಡ ಬರ್ತಿದ್ದಾನೆ. ಜೊತೆಗೆ ಸಾಕಷ್ಟು ಎಕ್ಸ್ಮೆನ್ ಕ್ಯಾರೆಕ್ಟರ್ಸ್ ನೋಡ್ತೀವಿ ಈ ಮೂವಿಯಲ್ಲಿ. ಜೊತೆಗೆ ಹಳೆ ಫ್ಯಾಂಟಾಸ್ಟಿಕ್ 4 ಕ್ಯಾರೆಕ್ಟರ್ಸ್ ಕೂಡ ನೋಡ್ತೀವಿ. ಸೊ ಟೆಕ್ನಿಕಲಿ ಈ ಮೂವಿ ಒಂಥರ ಅವೆಂಜರ್ಸ್ ಎಂಡ್ ಗೇಮ್ ತರ. ಸೊ ಈ ಮೂವಿ ರಿಲೀಸ್ ಆಗ್ತಿರೋದು July 26th. ಇನ್ನು July 3rd ಡೆಸ್ಪಿಕೇಬಲ್ ಪಾರ್ಟ್ 4 ಮೂವಿ ರಿಲೀಸ್ ಆಗ್ತಿದೆ. ಇನ್ನು ಆಗಸ್ಟ್ ಅಲ್ಲಿ ಸೋನಿ ಯೂನಿವರ್ಸ್ ಅವರ ಇನ್ನೊಂದು ಮೂವಿ ಆದ ಕ್ರೇವನ್ ದ ಹಂಟರ್ ಮೂವಿ ರಿಲೀಸ್ ಆಗ್ತಿದೆ. ಸೊ ಈ ಮೂವಿ ಲಾಸ್ಟ್ ಇಯರ್ ಅಕ್ಟೋಬರ್ಗೆ ಬರಬೇಕಾಗಿತ್ತು, ಆದರೆ ಮತ್ತೆ ರೀಶೂಟ್ಸ್ಗೆ ಹೋಗಿ ಆ ಸ್ಟೋರಿ ಸ್ವಲ್ಪ ಚೇಂಜಸ್ ಮಾಡಿ ಈಗ ಈ ಮೂವಿ ಆಗಸ್ಟ್ 30th ಬರ್ತಿದೆ. ಆ್ಯಂಡ್ ಈ ಮೂವಿ ಒಂದು 18+ ಮೂವಿ ಆಗಿರುತ್ತೆ. ಯಾಕಂದರೆ ತುಂಬ ಬ್ಲಡಿ ಮತ್ತು ತುಂಬ ಗೋರ್ ಆಗಿರುತ್ತೆ ಈ ಮೂವಿ. ಆದರೆ ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಇರಲಿ, ಯಾಕಂದರೆ ಈ ಮೂವಿ ಮಾಡ್ತಿರೋದು ಸೋನಿ ಅವರು. ಇನ್ನು ಸೆಪ್ಟೆಂಬರ್ 13th ನಮಗೆ ಟ್ರಾನ್ಸ್ಫಾರ್ಮರ್ಸ್ 1 ಮೂವಿ ರಿಲೀಸ್ ಆಗ್ತಿದೆ. ಇನ್ನು ಸೆಪ್ಟೆಂಬರ್ 27th ನಮಗೆ ಸಾ ಪಾರ್ಟ್ 6 ರಿಲೀಸ್ ಆಗ್ತಿದೆ. ಇನ್ನು ಅಕ್ಟೋಬರ್ಗೆ ಬಂದರೆ ಹ್ಯಾಲೋವಿನ್ ಸೀಸನ್. ಸೊ ಇದರಿಂದ ತುಂಬಾ ಹಾರರ್ ಮೂವೀಸ್ಗಳು ರಿಲೀಸ್ ಆಗುತ್ತೆ. DC ಹೆಲ್ಸ್ ವರ್ಲ್ಡ್ ಕಡೆಯಿಂದ ಜೋಕರ್ 2 ಮೂವಿ ರಿಲೀಸ್ ಆಗುತ್ತೆ. ಈ ಮೂವಿ ಒಂದು ಮ್ಯೂಸಿಕಲ್ ಮೂವಿ ಆಗಿರುತ್ತೆ. ಅಂಡ್ ಈ ಮೂವಿಯಲ್ಲಿ ಆರ್ಲಿ ಕ್ವಿನ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರೋದು ಬಂದು ಲೇಡಿ ಗಾಗಾ ಅವರು. ಸೊ ಈ ಮೂವಿ October 4th ರಿಲೀಸ್ ಆಗುತ್ತೆ. ಇನ್ನು October 18th ಒಂದು ಹಾರರ್ ಮೂವಿ ಆದ ಸ್ಮೈಲ್ ಪಾರ್ಟ್ 2 ರಿಲೀಸ್ ಆಗ್ತಿದೆ. ಇದಾದ್ಮೇಲೆ October 25th ಟೆರಿಫೈಯರ್ ಪಾರ್ಟ್ 3 ರಿಲೀಸ್ ಆಗ್ತಿದೆ. ಆ್ಯಂಡ್ ಇದು ಕೂಡ ಒಂದು ಹಾರರ್ ಮೂವಿ ಆಗಿರುತ್ತೆ. ಇನ್ನು ನವೆಂಬರ್ ಕಡೆಗೆ ಬಂದರೆ ಸೋನಿ ಕಡೆಯಿಂದ ಇನ್ನೊಂದು ಮೂವಿ ಆದ ವೆನಮ್ 3 ರಿಲೀಸ್ ಆಗ್ತಿದೆ. ಸೊ ಈ ಮೂವಿ ವೆನಮ್ ಫ್ರಾಂಚೈಸ್ನ ಕೊನೆ ಮೂವಿ ಆಗಿರುತ್ತೆ. ಆ್ಯಂಡ್ ಈ ಮೂವಿಯಲ್ಲಿ ನಾವು ವೆನಮ್ ವರ್ಸಸ್ ಸ್ಪೈಡರ್ಮ್ಯಾನ್ ನೋಡ್ತೀವಿ. ಆದರೆ ಯಾವ ಸ್ಪೈಡರ್ಮ್ಯಾನ್ ಅಂದರೆ ನನಗೆ ಗೊತ್ತಿಲ್ಲ. ಇನ್ನು ಡಿಸೆಂಬರ್ ಕಡೆಗೆ ಮೂವ್ ಆಗೋಣ. ಸೊ December 13th ಜಾಕಿ ಚಾನ್ ಅವರ ದ ಕರಾಟೆ ಕಿಡ್ ಮೂವಿ ರಿಲೀಸ್ ಆಗ್ತಿದೆ. ಸೊ ಇಷ್ಟಾಯಿತು 2024ನ ಕನ್ಫರ್ಮ್ಡ್ ಮೂವೀಸ್ಗಳ ರಿಲೀಸ್ ಡೇಟ್ಸ್. ಆ್ಯಂಡ್ ಇನ್ನೂ ಕೆಲವೊಂದು ಸೀರೀಸ್ ಇದೆ ಈ ವರ್ಷ ರಿಲೀಸ್ ಆಗಬೇಕಾಗಿರೋದು, ಆದರೆ ಇನ್ನೂ ರಿಲೀಸ್ ಡೇಟ್ ಕನ್ಫರ್ಮ್ ಇಲ್ಲ. ಸೊ ಅದರಲ್ಲಿ ಒಂದಾದ ದ ಬಾಯ್ಸ್ ಸೀಸನ್ 4 ಆ್ಯಂಡ್ ಮಾರ್ವೆಲ್ ಕಡೆಯಿಂದ ಫ್ರೆಂಡ್ಲಿ ನೈಬರ್ಹುಡ್ ಸ್ಪೈಡರ್ಮ್ಯಾನ್. ಆ್ಯಂಡ್ ಈ ಸೀರೀಸ್ ಕಂಪ್ಲೀಟ್ ಆಗಿ ಒಂದು ಆನಿಮೆ ತರ ಇರುತ್ತಂತೆ. ಇದಾದ್ಮೇಲೆ ಹೌಸ್ ಆಫ್ ಡ್ರ್ಯಾಗನ್ ಸೀಸನ್ 2, ಜೊತೆಗೆ ಇನ್ವಿನ್ಸಿಬಲ್ ಪಾರ್ಟ್ 2, DC ಅವ್ರ ಕಡೆಯಿಂದ ಕ್ರಿಯೇಟರ್ ಕಮಾಂಡೋಸ್. ಆ್ಯಂಡ್ ಈ ಸೀರೀಸ್ ತುಂಬಾನೇ ಇಂಪಾರ್ಟೆಂಟ್, ಯಾಕಂದ್ರೆ DC CEO ಆದ ಜೇಮ್ಸ್ ಗನ್ ಅವ್ರ ಪ್ರಕಾರ ಈ ಸೀರೀಸ್ ಇಂದಾನೇ DCಯ ಹೊಸ ಯೂನಿವರ್ಸ್ ಬಿಲ್ಡ್ ಆಗೋದು. ಜೊತೆಗೆ ಮಾರ್ವೆಲ್ ಕಡೆಯಿಂದ September 19th ಹೆಗತಾ ಸೀರೀಸ್ ರಿಲೀಸ್ ಆಗ್ತಿದೆ. ಜೊತೆಗೆ ಮಾರ್ವೆಲ್ ಕಡೆಯಿಂದ ಇನ್ನೊಂದು ಸೀರೀಸ್ ಆದ X-Men 97, ಜೊತೆಗೆ ಐಸ್ ಆಫ್ ವಕಾಂಡಾ ಸೀರೀಸ್ ರಿಲೀಸ್ ಆಗ್ತಿದೆ ಈ ವರ್ಷನೇ. ಇನ್ನು ದ ಬ್ಯಾಟ್ಮ್ಯಾನ್ ಅಂದರೆ ರಾಬರ್ಟ್ ಪ್ಯಾಟಿನ್ಸನ್ ಅವರ ದ ಬ್ಯಾಟ್ಮ್ಯಾನ್ ಮೂವಿಯ ಒಂದು ಸ್ಪಿನ್ ಆಫ್ ಸೀರೀಸ್ ಆದ ದ ಪೆಂಗ್ವಿನ್ ಸೀರೀಸ್ ಕೂಡ ಇದೇ ವರ್ಷ ರಿಲೀಸ್ ಆಗುತ್ತೆ. ಸೊ ಇಷ್ಟೆಲ್ಲ ಮೂವೀಸ್ ಮತ್ತು ಸೀರೀಸ್ಗಳಲ್ಲಿ ನೀವು ಯಾವ ಮೂವೀಸ್ ಅಥವಾ ಸೀರೀಸ್ ನೋಡೋಕ್ಕೆ ಕಾಯ್ತಿದ್ದೀರಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಇವತ್ತಿಗೆ ಇಷ್ಟೇ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. And until next video, love you 3000.